ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಅಧ್ಯಾಯ 3 ಅಂಚಿನಲ್ಲಿರುವ ಸಮುದಾಯಗಳು ಮಾರ್ಜಿನಲ್ ಕಮ್ಯುನಿಟೀಸ್ ಇವುಗಳಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾತ್ಮಕ ಕ್ರಮಗಳ ಬಗ್ಗೆ ಚರ್ಚಿಸೋಣ. ಅದರಲ್ಲಿ ಮೊದಲನೇದಾಗಿ ಸಾಂವಿಧಾನಿಕ ರಕ್ಷಣೆಗಳು. ಸಂವಿಧಾನದ 15ನೇ ಪರಿಚ್ಛೇದ ತನ್ನ ನಾಗರಿಕರಲ್ಲಿ ರಾಜ್ಯವು ಯಾವುದೇ ತಾರತಮ್ಯವನ್ನು ಮಾಡಬಾರದೆಂದು ಹೇಳುತ್ತದೆ. ಸಂವಿಧಾನದ 16 ಉಪವಿಧಿ 4, 320 ಉಪವಿಧಿ 4 ಮತ್ತು 335ನೇ ಪರಿಚ್ಛೇದದ ಪ್ರಕಾರ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗೆ ಸಂಬಂಧಿಸಿದೆ. ಸಂವಿಧಾನದ 19 ಉಪವಿಧಿ 5 ಇದರ ಪ್ರಕಾರ ಭಾರತದ ಯಾವುದೇ ಭಾಗದಲ್ಲಿ ಆಸ್ತಿ ಮಾಡುವುದಕ್ಕೆ ಮತ್ತು ಅದನ್ನು ಅನುಭವಿಸುವುದಕ್ಕೆ ಅವಕಾಶವಿರುತ್ತದೆ. ಪರಿಚ್ಛೇದ 23ರಲ್ಲಿ ಮಾನವರಲ್ಲಿ ಕಾನೂನುಬಾಹಿರ ಮತ್ತು ಬಲವಂತದ ದುಡಿಮೆ ಹಾಗೂ ಬುಡಕಟ್ಟು ಜನಾಂಗದವರ ಮೇಲೆ ಹೇರಿದ ದುಷ್ಕೃತ್ಯಗಳಿಗೆ ಸಂಬಂಧಿಸಿದೆ. ಪರಿಚ್ಛೇದ 25 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಪ್ರತಿಯೊಬ್ಬರಿಗೂ ನೀಡುತ್ತದೆ. ಪರಿಚ್ಛೇದ 29 ಇದರ ಪ್ರಕಾರ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯನ್ನು ಮಾಡುವುದು, ಪರಿಶಿಷ್ಟ ಪಂಗಡದವರನ್ನು ಒಳಗೊಂಡಂತೆ ಅವರ ಹಿತಾಸಕ್ತಿಗಳನ್ನು ರಕ್ಷಣೆಯನ್ನು ಮಾಡುವಂಥದ್ದು. ಪರಿಚ್ಛೇದ 340 ಇದರ ಪ್ರಕಾರ ಪರಿಶಿಷ್ಟ ಪಂಗಡಗಳ ಆಡಳಿತಕ್ಕಾಗಿ ವಿಶೇಷ ಅಧಿಕಾರಿಯನ್ನು ನೇಮಿಸಲು ಭಾರತದ ರಾಷ್ಟ್ರಪತಿಗೆ ಅಧಿಕಾರವನ್ನು ನೀಡುವುದು. ಪರಿಚ್ಛೇದ 350 ಇದರ ಪ್ರಕಾರ ವಿಭಿನ್ನ ಭಾಷಾಲಿಪಿ ಅಥವಾ ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು. ಪರಿಚ್ಛೇದ 46 ಇದರ ಪ್ರಕಾರ ಆದಿವಾಸಿಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂರಕ್ಷಣೆ ಮಾಡುವುದು. ಪರಿಚ್ಛೇದ 330, 332, 334 ಇದು ಪರಿಶಿಷ್ಟ ಪಂಗಡದ ಜನರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಸ್ಥಾನಗಳನ್ನು ಮೀಸಲು ಇಡುತ್ತದೆ. ಅಂದರೆ ಇವರಿಗಾಗಿ ಮೀಸಲಾಗಿಟ್ಟ ಚುನಾವಣಾ ಮತಕ್ಷೇತ್ರದಲ್ಲಿ ಇತರರು ಸ್ಪರ್ಧಿಸುವಂತಿಲ್ಲ. ಪರಿಚ್ಛೇದ 224 ಇದರ ಪ್ರಕಾರ ಆದಿವಾಸಿಗಳಿಂದ ಕೂಡಿದ ಪ್ರದೇಶಗಳಲ್ಲಿನ ಆದಿವಾಸಿಗಳ ಹಿತಾಸಕ್ತಿ ಸಂರಕ್ಷಿಸಲು ಬಯಸುತ್ತದೆ. ಪರಿಚ್ಛೇದ 338 ಇದರ ಪ್ರಕಾರ ಆದಿವಾಸಿಗಳ ಕಲ್ಯಾಣವನ್ನು ಸಾಧಿಸಲು ರಾಷ್ಟ್ರಪತಿಗಳಿಗೆ ಕಮಿಷನರ್ ನೇಮಿಸಲು ಅವಕಾಶ ನೀಡುತ್ತದೆ. ಪರಿಚ್ಛೇದ 339 ಉಪವಿಧಿ 2 ಇದರ ಪ್ರಕಾರ ಪರಿಶಿಷ್ಟ ಜಾತಿಯ ಜನರ ಕಲ್ಯಾಣವನ್ನು ಸಾಧಿಸಲು ಕೇಂದ್ರವು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ಕೊಡಲು ಇದು ಅನುವು ಮಾಡಿಕೊಡುತ್ತದೆ. ಪರಿಚ್ಛೇದ 342 ಇದರ ಪ್ರಕಾರ ಮಾನ್ಯ ರಾಷ್ಟ್ರಪತಿಗಳಿಗೆ ಕೆಲವು ಅರ್ಹ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡದವರೆಂದು ಸಾರಲು ಅಧಿಕಾರವನ್ನು ಕೊಡುತ್ತದೆ. ಇವಿಷ್ಟು ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಕೈಗೊಂಡಿರುವಂತಹ ಸಾಂವಿಧಾನಿಕ ಕ್ರಮಗಳು. ಎರಡನೇದಾಗಿ ಶಾಸನಾತ್ಮಕ ಕ್ರಮಗಳು. ಅದರಲ್ಲಿ ಮೊದಲನೇದಾಗಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, ಇದನ್ನು 1955ರಲ್ಲಿ ಜಾರಿಗೆ ತರಲಾಯಿತು. ಎರಡನೇದಾಗಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಇದನ್ನು 1976ರಲ್ಲಿ ಜಾರಿಗೆ ತರಲಾಯಿತು. ಮೂರನೇದಾಗಿ ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ, 1990 ಜನವರಿ 30ರಂದು ಈ ಶಾಸನ ಜಾರಿಗೆ ಬಂದಿತು. ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಹತ್ತಿಕ್ಕುವುದು ಈ ಶಾಸನದ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಕಾಯ್ದೆಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕೃಷಿ ಭೂಮಿ ಆಕ್ರಮಿಸಿಕೊಳ್ಳುವುದು ಅಪರಾಧ. ಎರಡನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರಿಗೆ ಕಿರಿಕಿರಿ ಉಂಟು ಮಾಡುವ ಉದ್ದೇಶದೊಂದಿಗೆ ಅವರ ಮನೆಗಳಲ್ಲಿ ಅಥವಾ ಅವರಿರುವ ಪ್ರದೇಶಗಳಲ್ಲಿ ಹೊಲಸು ವಸ್ತು ಅಥವಾ ಸತ್ತ ಪ್ರಾಣಿ ಎಸೆಯುವುದು ಅಪರಾಧವಾಗಿರುತ್ತದೆ. ಮೂರನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಭೂಮಿ ಮತ್ತು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದು ಅಪರಾಧ. ನಾಲ್ಕನೇದಾಗಿ ಆ ಜನರ ಬಟ್ಟೆ ಹರಿಯುವುದು ಮತ್ತು ಅವರನ್ನು ನಗ್ನರನ್ನಾಗಿ ಮಾಡುವುದು ಅಪರಾಧ. ಐದನೇದಾಗಿ ಯಾವುದಾದರೂ ಒಂದು ರೀತಿಯಲ್ಲಿ ಅವರನ್ನು ಅಪಮಾನಿಸುವುದು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುವುದು, ಅವರ ಮೇಲೆ ಅತ್ಯಾಚಾರ ಮಾಡುವುದು, ಆ ಜನರು ಕುಡಿಯಲು ಬಳಸುವ ನೀರನ್ನು ಕಲುಷಿತಗೊಳಿಸುವುದು ಈ ಕಾನೂನಿನ ಪ್ರಕಾರ ಅಪರಾಧವಾಗಿರುತ್ತದೆ. ಆರನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಮತ ನೀಡಲು ಹೋಗುತ್ತಿರುವ ಸಂದರ್ಭಗಳಲ್ಲಿ ಅವರನ್ನು
ಪ್ರತಿಬಂಧಿಸುವುದು ಅಪರಾಧವಾಗಿರುತ್ತದೆ. 7ನೇದಾಗಿ ಅವರನ್ನು ಯಾವುದಾದರೂ ಒಂದು ಮನೆ, ನೆರೆಹೊರೆ ಅಥವಾ ಗ್ರಾಮದಿಂದ ಆ ಜನರನ್ನು ಬಿಟ್ಟು ಹೋಗುವಂತೆ ಒತ್ತಾಯಿಸುವುದು ಅಪರಾಧವಾಗಿರುತ್ತದೆ. 8ನೇದಾಗಿ ಅವರನ್ನು ಒತ್ತಾಯದಿಂದ ದುಡಿಸಿಕೊಳ್ಳುವುದು ಅಥವಾ ಜೀತದಾಳುಗಳನ್ನಾಗಿ ಮಾಡಿಕೊಳ್ಳುವುದು ಅಪರಾಧವಾಗಿರುತ್ತದೆ. ಈ ಕಾಯ್ದೆಗೆ 2014ರಲ್ಲಿ ತಿದ್ದುಪಡಿಯನ್ನು ಮಾಡಲಾಯಿತು. ಇವಿಷ್ಟು ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕೋಸ್ಕರ ಹಮ್ಮಿಕೊಂಡಿರುವಂತಹ ಶಾಸನಾತ್ಮಕ ಕ್ರಮಗಳು. ಈಗ 3ನೇದಾಗಿ ಕಲ್ಯಾಣಾತ್ಮಕ ಕಾರ್ಯಕ್ರಮಗಳು. ಅದರಲ್ಲಿ ಮೊದಲನೇದಾಗಿ ಶಿಕ್ಷಣ ಮತ್ತು ತರಬೇತಿ. ಆದಿವಾಸಿಗಳಿಗೆ ಶಿಕ್ಷಣ ಕೊಡುವ ಸಲುವಾಗಿ ಅಂಬ್ರೆಲಾ ಯೋಜನೆಗಳನ್ನು ಸ್ಥಾಪಿಸಲಾಗಿದೆ. ಆದಿವಾಸಿಗಳಿಗೆ ಶಿಕ್ಷಣ ನೀಡುವುದು, ಅವರಿಗೆ ಬೇಕಾದ ಮೂಲ ರಚನಾ ಸೌಲಭ್ಯ ಕೊಡುವುದು ಮತ್ತು ಅವರಿಗೆ ಉತ್ತೇಜನವನ್ನು ನೀಡುವುದು ಪ್ರಸ್ತಾಪಿಸಲ್ಪಟ್ಟ ಈ ಯೋಜನೆಯಲ್ಲಿ ಇದರ ಮುಖ್ಯ ಉದ್ದೇಶವಾಗಿದೆ. ಅದರಲ್ಲಿ ಮೊದಲನೇದಾಗಿ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಮೊದಲನೇದಾಗಿ ವೃತ್ತಿ ತರಬೇತಿ ಕೇಂದ್ರಗಳ ಸ್ಥಾಪನೆ. ಕೇಂದ್ರ ಕ್ಷೇತ್ರದ ಯೋಜನೆಯಾಗಿ ಇದನ್ನು 1992-1993ರಲ್ಲಿ ಜಾರಿಗೊಳಿಸಲಾಯಿತು. ಇದರ ಮುಖ್ಯ ಉದ್ದೇಶವೆಂದರೆ ತರಬೇತಿ ನೀಡುವ ಮೂಲಕ ಅವರಲ್ಲಿ ಕೌಶಲ್ಯದ ಮಟ್ಟವನ್ನು ಎತ್ತರಿಸುವುದು. ಈ ದಿಶೆಯಲ್ಲಿ ವೊಕೇಶನಲ್ ಟ್ರೈನಿಂಗ್ ಸೆಂಟರ್ಗಳನ್ನು ಸ್ಥಾಪಿಸಲಾಗಿದೆ. 2ನೇದಾಗಿ ಆದಿವಾಸಿ ಹೆಣ್ಣು ಮಕ್ಕಳಿಗಾಗಿ ರೂಪಿಸಲಾದ ಯೋಜನೆ. 48 ಆಯ್ದ ಜಿಲ್ಲೆಗಳಲ್ಲಿರುವ ಮತ್ತು ಕಡಿಮೆ ಸಾಕ್ಷರತೆ ಹೊಂದಿರುವ ಪ್ರದೇಶಗಳಲ್ಲಿರುವ ಹೆಣ್ಣು ಮಕ್ಕಳ ಸಾಕ್ಷರತೆಯ ಮಟ್ಟವನ್ನು ಹೆಚ್ಚಿಸಲು ಈ ಯೋಜನೆ 1993-94ರಲ್ಲಿ ಪ್ರಾರಂಭಿಸಲಾಯಿತು. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಓದುತ್ತಿರುವ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕೆಂದು ಶೈಕ್ಷಣಿಕ ಸಂಕೀರ್ಣವನ್ನು ನಿರ್ಮಿಸುವ ದಿಶೆಯಲ್ಲಿ ಇದು ವಿಚಾರ ಮಾಡುತ್ತದೆ. 3ನೇದಾಗಿ ಹಾಸ್ಟೆಲ್ಗಳ ನಿರ್ಮಾಣ. 10ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ ನಿರ್ಮಿಸಲು ಪ್ರಾಶಸ್ತ್ಯ ಕೊಡಲಾಗಿದೆ. ಹೊಸದಾಗಿ ಹಾಸ್ಟೆಲ್ಗಳನ್ನು ನಿರ್ಮಿಸಲು ಮತ್ತು ಈಗಾಗಲೇ ಇರುವ ಹಾಸ್ಟೆಲ್ಗಳನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಧನ ಸಹಾಯವನ್ನು ನೀಡುತ್ತದೆ. 4ನೇದಾಗಿ ಆಶ್ರಮ ಶಾಲೆಗಳ ಸ್ಥಾಪನೆ. ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮವಾದ ಇದು 1990-91ರಲ್ಲಿ ಅನುಷ್ಠಾನಕ್ಕೆ ಬಂದಿತು. ಇವುಗಳನ್ನು ಸ್ಥಾಪಿಸುವುದರ ಮುಖ್ಯ ಉದ್ದೇಶವೆಂದರೆ ಪರಿಶಿಷ್ಟ ಪಂಗಡದವರಲ್ಲಿನ ಸಾಕ್ಷರತೆಯ ಮಟ್ಟವನ್ನು ಏರಿಸುವುದು. ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಕೊಡುವ ಸಹಾಯಧನ 50%ರಷ್ಟಿರುತ್ತದೆ. 5ನೇದಾಗಿ ರೆಮಿಡಿಯಲ್ ಮತ್ತು ವಿಶೇಷ ತರಬೇತಿ. ಪರಿಶಿಷ್ಟ ಪಂಗಡದವರ ವಿದ್ಯಾರ್ಹತೆ ಹೆಚ್ಚಿಸಲು ಮತ್ತು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಯಶಸ್ವಿಯಾಗಲು ಪೂರಕವಾಗಿ ಅವರಿಗೆ ತರಬೇತಿ ಕೊಡಲಾಗುತ್ತದೆ. ಇದು ಕೂಡ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮವಾಗಿದೆ. 9ರಿಂದ 12ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನವಿದೆ. 6ನೇದಾಗಿ ಪೋಸ್ಟ್ ಮೆಟ್ರಿಕ್ ಶಿಷ್ಯವೇತನ. ವೃತ್ತಿಪರ, ತಾಂತ್ರಿಕ ಮತ್ತು ತಾಂತ್ರಿಕೇತರ ಕೋರ್ಸುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದರ ಕಕ್ಷೆಗೆ ಬರುತ್ತಾರೆ. ದೂರ ಶಿಕ್ಷಣದ ವಿದ್ಯಾರ್ಥಿಗಳು ಕೂಡ ಇದರ ವ್ಯಾಪ್ತಿಗೆ ಬರುತ್ತಾರೆ. 7ನೇದಾಗಿ ರಾಜೀವ್ ಗಾಂಧಿ ನ್ಯಾಷನಲ್ ಶಿಷ್ಯವೇತನ. PhD ಮತ್ತು MPhil ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಕೊಡಲು ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಅಫೇರ್ಸ್ ಇದನ್ನು 2005-2006ರಿಂದ ಜಾರಿಗೆ ತರಲಾಗಿದೆ. 8ನೇದಾಗಿ ಓವರ್ಸೀಸ್ ಸ್ಕಾಲರ್ಶಿಪ್. ವಿಜ್ಞಾನ, ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ದಲ್ಲಿ PhD ಮತ್ತು ಪೋಸ್ಟ್ ಡಾಕ್ಟರಲ್ ಅಧ್ಯಯನ ಕೈಗೊಳ್ಳಲು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆದಿವಾಸಿ ಸಂಬಂಧಿ ಸಚಿವಾಲಯವು ಪರಿಷ್ಕೃತ ಯೋಜನೆಗೆ ಅನುಗುಣವಾಗಿ ಶಿಷ್ಯವೇತನವನ್ನು ನೀಡುತ್ತದೆ. ಇವಿಷ್ಟು ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಪಟ್ಟಿರುವಂಥದ್ದು. ತದನಂತರ ಆರ್ಥಿಕ ಅಭಿವೃದ್ಧಿಗೆ ಮಾಡಲಾದ ಪ್ರಯತ್ನಗಳು. ಪರಿಶಿಷ್ಟ ಪಂಗಡದವರ ಆರ್ಥಿಕ ಅಭಿವೃದ್ಧಿಗೆ ಮಾಡಲಾದಂತಹ ಅಥವಾ ಕೈಗೊಂಡಂತಹ ಕಾರ್ಯಕ್ರಮಗಳು. ಅದರಲ್ಲಿ ಮೊದಲನೇದಾಗಿ ಲ್ಯಾಂಪ್ಸ್ಗಳ ಸ್ಥಾಪನೆ.
ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ, ಬಹುಉದ್ದೇಶಿತ ದೊಡ್ಡ ಪ್ರಮಾಣದ ಸಹಕಾರಿ ಸಂಘಗಳನ್ನು ಆದಿವಾಸಿ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿದೆ. ಇವುಗಳು ಆದಿವಾಸಿಗಳಿಗೆ ತಮ್ಮ ಹಣಕಾಸಿನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಲ ಕೊಡುತ್ತದೆ. ಇದರ ಜೊತೆಗೆ ಆದಿವಾಸಿಗಳಿಗೆ ಆಧುನಿಕ ಕೃಷಿ ಉಪಕರಣ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಬೀಜಗಳು ಮುಂತಾದ ಸುಧಾರಿತ ಹಿಡುವಳಿಗಳನ್ನು ಕೊಡಮಾಡುತ್ತದೆ. ಲ್ಯಾಂಪ್ಸ್ಗಳು ಆದಿವಾಸಿಗಳನ್ನು ಮಧ್ಯವರ್ತಿಗಳು, ಗುತ್ತಿಗೆದಾರರು ಮತ್ತು ಲೇವಾದೇವಿಗಾರರಿಂದ ರಕ್ಷಿಸಲು ಸಹಾಯ ಮಾಡುತ್ತಲಿವೆ. ಎರಡನೆಯದಾಗಿ ಟ್ರೈಬಲ್ ಉಪಯೋಜನೆಗಳ ಪ್ರಾರಂಭ. 1972ರಲ್ಲಿ ಟ್ರೈಬಲ್ ಸಬ್ ಪ್ಲಾನ್ ಶಿಕ್ಷಣ ಮತ್ತು ಕಲ್ಯಾಣ ಸಚಿವಾಲಯವು ನಿಯಮಿಸಿದ ಪರಿಣಿತರ ಸಮೂಹದ ಶಿಫಾರಸುಗಳಿಗೆ ಅನುಗುಣವಾಗಿ ಪ್ರಾರಂಭಿಸಲಾಯಿತು. ಇದನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಅಳವಡಿಸಿಕೊಳ್ಳಲಾಯಿತು. ಈ ವಿಶೇಷ ತಂತ್ರವು ಆದಿವಾಸಿಗಳ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಹಣವನ್ನು ಮೀಸಲಿಡಲು ಬಯಸುತ್ತದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಆದಿವಾಸಿಗಳಿಗೆ ಮತ್ತು ಆದಿವಾಸಿ ಪ್ರದೇಶಗಳಿಗೆ ಸರ್ವೇಸಾಮಾನ್ಯ ಕಾರ್ಯಕ್ರಮಗಳ ಲಾಭವನ್ನು ಕೊಡುವುದರ ಜೊತೆಗೆ ಆದಿವಾಸಿ ಉಪಯೋಜನೆಗಳ ಮೂಲಕವೂ ಅವರಿಗೆ ಹೆಚ್ಚುವರಿ ಸಹಾಯವನ್ನು ವಿಸ್ತರಿಸಲಾಗಿದೆ. ಮೂರನೆಯದಾಗಿ ಟ್ರೈಫೆಡ್, ಟ್ರೈಬಲ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾಗಳ ಸ್ಥಾಪನೆ. ಇದನ್ನು 1987ರಲ್ಲಿ ರಾಷ್ಟ್ರಮಟ್ಟದ ಅಪೆಕ್ಸ್ ಬಾಡಿ ಎಂದು 1984ರ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ದ ಪ್ರಕಾರ ಪ್ರಾರಂಭಿಸಲಾಯಿತು. ಇದು ಆದಿವಾಸಿಗಳಿಗೆ ತಾವು ಉತ್ಪಾದಿಸಿದ ಅರಣ್ಯ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ ನ್ಯಾಷನಲ್ ಶೆಡ್ಯೂಲ್ಡ್ ಟ್ರೈಬ್ಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದನ್ನು ಸ್ಥಾಪಿಸುವುದಕ್ಕಿಂತ ಮುಂಚೆ ಭಾರತದಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿ ನಿಗಮವಿತ್ತು. ಆದರೆ ಏಪ್ರಿಲ್ 2001ರಲ್ಲಿ ಕೇಂದ್ರ ಸರ್ಕಾರವು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಡಿಯಲ್ಲಿ ಇದನ್ನು ಸೃಷ್ಟಿಸಿತು. ಇದು ಒಂದು ಸ್ವತಂತ್ರ ನಿಗಮವಾಗಿ ಆದಿವಾಸಿಗಳ ಕಲ್ಯಾಣದತ್ತ ಗಮನ ಹರಿಸುತ್ತದೆ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿನ ಅರ್ಹ ಬಡ ಆದಿವಾಸಿಗಳಿಗೆ ಇದು ಹಣಕಾಸಿನ ನೆರವನ್ನು ನೀಡುತ್ತದೆ. ಇದರ ಜೊತೆಗೆ ಆದಾಯ ಸೃಷ್ಟಿಸುವ ಚಟುವಟಿಕೆಗಳಿಗೆ ಇದು ಟರ್ಮ್ ಲೋನನ್ನು ಫಲಾನುಭವಿಗಳಿಗೆ ಕೊಡುತ್ತದೆ. ಪರಿಶಿಷ್ಟ ಜಾತಿಯ ಜನರಿಗೆ ಮಾರುಕಟ್ಟೆ ಬೆಂಬಲ ಕೊಡುತ್ತದೆ. ಅವರು ದುಡಿಯುವ ಬಂಡವಾಳ ಅವಶ್ಯಕತೆ ಈಡೇರಿಸುವ ದಿಶೆಯಲ್ಲಿ ಇದು ಕಾರ್ಯತತ್ಪರವಾಗಿದೆ. ಐದನೆಯದಾಗಿ ಗೃಹ ಕೈಗಾರಿಕೆ ಮತ್ತು ಕರಕುಶಲ ಕೆಲಸಗಳಿಗೆ ಉತ್ತೇಜನ. ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್, ಬಿಹಾರ, ಒರಿಸ್ಸಾಗಳಂತಹ ರಾಜ್ಯಗಳು ಇಂದು ತಮ್ಮ ರಾಜ್ಯದಲ್ಲಿನ ಆದಿವಾಸಿಗಳು ರೇಷ್ಮೆ ಬಿಡಿಸುವುದು ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಲು ಉತ್ತೇಜನವನ್ನು ನೀಡುತ್ತಲಿವೆ. ಈ ಕ್ಷೇತ್ರಗಳಲ್ಲಿ ತೊಡಗಲು ಅವು ತರಬೇತಿ ಕೂಡ ನೀಡುತ್ತಲಿವೆ. ಬಿಹಾರದಲ್ಲಿನ ಸಹಕಾರಿ ಸಂಘಗಳು ಮಹಿಳೆಯರಿಗೆ ಕರಕುಶಲ ಕೆಲಸಗಳಲ್ಲಿ ತೊಡಗಲು ಉತ್ತೇಜನವನ್ನು ನೀಡುತ್ತಲಿವೆ. ಆರನೆಯದಾಗಿ 20 ಅಂಶಗಳ ಯೋಜನೆ. ಇವುಗಳಲ್ಲದೆ 20 ಅಂಶಗಳ ಯೋಜನೆಯಡಿಯಲ್ಲಿ ಬಡತನ ರೇಖೆಯ ಕೆಳಗಿನ ಆದಿವಾಸಿ ಕುಟುಂಬಗಳನ್ನು ಮೇಲೆತ್ತಲು ಕ್ರಮ ಕೈಗೊಳ್ಳಲಾಗಿದೆ. 1994-95 ಮತ್ತು 1995-96ರ ಅವಧಿಯಲ್ಲಿ 20 ಲಕ್ಷದಷ್ಟು ಪರಿಶಿಷ್ಟ ಕುಟುಂಬಗಳಿಗೆ 20 ಅಂಶಗಳ ಅಡಿಯಲ್ಲಿ ಸಹಾಯ ನೀಡಲಾಗಿದೆ. ಪರಿಶಿಷ್ಟ ಪಂಗಡಗಳ ಕೃಷಿಕರಿಗೆ ಸ್ಥಳ ಬದಲಿಗೆ ಬೇಸಾಯ, ಕೈಬಿಟ್ಟು ಶಾಶ್ವತ ಕೃಷಿಯಲ್ಲಿ ತೊಡಗಲು ಉತ್ತೇಜನವನ್ನು ನೀಡಲಾಗುತ್ತದೆ. ಇದಲ್ಲದೆ ಗಣಿಗಾರಿಕೆ, ಕೈಗಾರಿಕೆ ಮತ್ತು ಪ್ಲಾಂಟೇಶನ್ ಚಟುವಟಿಕೆಗಳಲ್ಲಿ ತೊಡಗಲು ಅವರನ್ನು ಪ್ರೇರೇಪಿಸಲಾಗಿದೆ. ಏಳನೆಯದಾಗಿ ವನಬಂಧು ಕಲ್ಯಾಣ ಯೋಜನೆ. 2015-16ರಲ್ಲಿ ವನಬಂಧು ಕಲ್ಯಾಣ ಯೋಜನೆಯನ್ನು ರೂಪಿಸಲಾಗಿದೆ. ಇದು ಆದಿವಾಸಿಗಳ ಶಿಕ್ಷಣ, ಮೂಲ ರಚನಾ ಸೌಕರ್ಯಗಳು, ಹಾಸ್ಟೆಲ್ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಶೌಚಾಲಯ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಸ್ವ ಉದ್ಯೋಗ, ಕೌಶಲ್ಯ ವರ್ಧನೆ, ಹಣ್ಣು ಬೆಳೆಯುವುದು, ಹೈನುಗಾರಿಕೆ, ನೀರಾವರಿ, ಪ್ರವಾಸೋದ್ಯಮ ಮುಂತಾದವುಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತದೆ. ಇವಿಷ್ಟು ಪರಿಶಿಷ್ಟ ಪಂಗಡಗಳ ಕಲ್ಯಾಣವನ್ನು ಸಾಧಿಸಲು ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು.